ಕನ್ನಡ ಚಿತ್ರರಂಗದಲ್ಲಿ ಹಾಸ್ಯ ನಟ ಅಂದಾಕ್ಷಣ ಸದ್ಯಕ್ಕೆ ನೆನಪಾಗೋದು ಚಿಕ್ಕಣ್ಣ. ತಮ್ಮ ವಿಭಿನ್ನ ಕಾಮಿಡಿಯಿಂದಾನೇ ಕನ್ನಡ ಚಿತ್ರರಂಗದಲ್ಲಿ ಬಹುತೇಕ ಬೇಡಿಕೆ ನಟ ಅನಿಸಿಕೊಂಡಿದ್ದು ಎಲ್ಲರಿಗೂ ಗೊತ್ತು. ನೋಡ್ತಾನೆ ಬೇಡಿಕೆ ಹೆಚ್ಚಿಸಿಕೊಂಡಂತಹ ಚಿಕ್ಕಣ್ಣ ತೆರೆ ಮೇಲೆ ಹೀರೋ ಆಗಿ ಮಿಂಚಿದ್ದು ಉಂಟು. ಅವರ ಹೀರೋಯಿಸಂ ಶರವೇಗದಲ್ಲಿದೆ. ಆ ಸಾಲಿಗೆ ತಮ್ಮ ನಾಯಕತ್ವದ ಎರಡನೆಯ ಸಿನಿಮಾ ಸಾಕಷ್ಟು ನಿರೀಕ್ಷೆ ಹೆಚ್ಚಿಸಿರೋದೇ ವಿಶೇಷ. ಹೌದು, ಹೀರೋ ಆಗಿ ಅವರು ನಟಿಸ್ತಾ ಇರುವಂತಹ ಎರಡನೇ ಚಿತ್ರ ಲಕ್ಷ್ಮೀ ಪುತ್ರ. ಆರಂಭದಿಂದ ಕೂಡ ಈ ಶೀರ್ಷಿಕೆ ಸಾಕಷ್ಟು ಕುತೂಹಲವನ್ನ ಕೆರಳಿಸಿತ್ತು. ನಟ ಚಿಕ್ಕಣ್ಣ ಅವರಿಗಾಗಿಯೇ ಎಪಿ ಅರ್ಜುನ್ ಕತೆ ಬರೆದು ತಮ್ಮದೇ ಎಪಿ ಅರ್ಜುನ್ ಫಿಲಂ ಬ್ಯಾನರ್ ನಡಿ ನಿರ್ಮಿಸ್ತಾ ಇರೋದು ಮತ್ತೊಂದು ವಿಶೇಷ. ಇನ್ನು ವಿಜಯ್ ಸ್ವಾಮಿ ಆಕ್ಷನ್ ಕಟ್ ಹೇಳಿರುವುದು ಈಗ ಲಕ್ಷ್ಮೀ ಪುತ್ರ ಸಿನಿಮಾ ಫಸ್ಟ್ ಲುಕ್ ಹೊರಬಂದಿದೆ. ಇನ್ನು ಟೈಟಲ್ ಎಷ್ಟೊಂದು ಅರ್ಥ ಕೊಟ್ಟಿದೆಯೋ ಹಾಗೆ ಫಸ್ಟ್ ಲುಕ್ ಕೂಡ ವಿಶೇಷತೆ ಅನ್ಸುತ್ತೆ. ಇತ್ತೀಚೆಗೆ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಫಸ್ಟ್ ಲುಕ್ ರಿಲೀಸ್ ಆಯಿತು. ಅದಕ್ಕೆ ಎಲ್ಲೆಡೆಯಿಂದ ಕೂಡ ಭರ್ಜರಿ ಮೆಚ್ಚುಗೆ ಕೂಡ ಸಿಕ್ಕಿತ್ತು. ಬಹು ನಿರೀಕ್ಷೆಯ ಲಕ್ಷ್ಮೀ ಪುತ್ರ ಚಿತ್ರದ ಫಸ್ಟ್ ಲುಕ್ ಗೆ ಈಗ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಹೇಳಿ ಕೇಳಿ ಚಿಕ್ಕಣ್ಣ ಗ್ರಾಮೀಣ ಭಾಗದವರು, ಹಳ್ಳಿಯ ಬದುಕನ್ನ ಕಂಡವರು. ಹಾಗಾಗಿ ಅವರು ಹೋರಿ ಹಿಡಿದು ಕಿಚ್ಚು ಹಾಯಿಸ್ತಾ ಇರುವಂತಹ ಫಸ್ಟ್ ಲುಕ್ ಗೆ ಅವರ ಫ್ಯಾನ್ಸ್ ಕಾಮೆಂಟ್ ಮೂಲಕ ವಿಶ್ ಮಾಡಿದ್ದಾರೆ. ಇನ್ನು ಸಿನಿಮಾದಲ್ಲಿ ಚಿಕ್ಕಣ್ಣ ಅವರ ತಾಯಿಯ ಪಾತ್ರದಲ್ಲಿ ತಾರಾ ಅವರು ಕಾಣಿಸಿಕೊಂಡಿದ್ದಾರೆ. ಉಳಿದಂತೆ ಕುರಿ ಪ್ರತಾಪ್, ಧರ್ಮಣ್ಣ ಇತರರು ಇದ್ದಾರೆ. ಈ ಸಿನಿಮಾಗೆ ಎಪಿ ಅರ್ಜುನ್ ಅವರ ಕತೆ ಮತ್ತು ಸಾಹಿತ್ಯ ಇದೆ. ಅರ್ಜುನ್ ಜನ್ಯ ಸಂಗೀತ ಇದೆ. ತಾಯಿ ಮಗನ ಬಾಂಧವ್ಯದ ಕಥೆಯನ್ನ ಹೇಳುವ ಕಥಾ ಹಂದರ ಲಕ್ಷ್ಮೀ ಪುತ್ರ ಸಿನಿಮಾದಲ್ಲಿದೆ. ಇನ್ನು ಎಪಿ ಅರ್ಜುನ್ ಫಿಲಮ್ಸ್ ಬ್ಯಾನರ್ ನಡಿ ನಿರ್ದೇಶಕ ಎಪಿ ಅರ್ಜುನ್ ಪತ್ನಿ ಅನ್ನಪೂರ್ಣ ಅರ್ಜುನ್ ಅವರು ಈ ಚಿತ್ರವನ್ನ ನಿರ್ಮಾಣ ಮಾಡ್ತಿದ್ದಾರೆ. ರವಿ ಕಿರಣ್ ಗೌಡ ಸಹ ನಿರ್ಮಾಣಕ್ಕೆ ಸಾಥ್ ಕೊಡ್ತಿದ್ದಾರೆ. ಇನ್ನು ಚಿತ್ರದ ಆಕ್ಷನ್ ಸೀಕ್ವೆನ್ಸ್ ಗಳಿಗೆ ಮಾಸ್ ಮಾದ ನಿರ್ದೇಶನ ಮಾಡಿದ್ದಾರೆ. ಇನ್ನು ಗಿರೀಶ್ ಆರ್ ಗೌಡ ಅವರ ಛಾಯಾಗ್ರಹಣ ಈ ಚಿತ್ರಕ್ಕೆ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.